ಕೆಳದಿ ರಾಣಿ ಚೆನ್ನಮ್ಮಾಜಿ ನಾಗರಿಕ ವೇದಿಕೆ ವತಿಯಿಂದ ಡಿಸೆಂಬರ್ 28ರಂದು ಕೆಳದಿ ರಸ್ತೆ ರಾಣಿ ಚೆನ್ನಮ್ಮ ವೃತ್ತದಲ್ಲಿ 50ನೇ ವರ್ಷದ ಸುವರ್ಣ ಕರ್ನಾಟಕದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸನ್ಮಾನ ಹಾಗೂ ರಸಮಂಜರಿ ಕಾರ್ಯಕ್ರಮ, ಸಂಗೀತ ಹಾಗೂ ಹಾಸ್ಯ ಸಂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆ ಅಧ್ಯಕ್ಷ ಜಿಬಿ ನಾರಾಯಣಪ್ಪ ತಿಳಿಸಿದರು. ಸಾಗರ ಪಟ್ಟಣದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 1ರಿಂದ 9ನೆಯವರೆಗಿನ ವಾರ್ಡ್ ವ್ಯಾಪ್ತಿಯ ನಾಗರಿಕರಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ವೇದಿಕೆ ಮತ್ತು ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ದೇವರಾಜು ಅರಸು ಪ್ರಶಸ್ತಿ ಪುರಸ್ಕೃತ ಹಿರಿಯ ನಾಯಕರಾದ ಕಾಗೋಡು ತಿಮ್ಮಪ್ಪನವರನ್ನ ಸೇರಿದಂತೆ ವಿವಿಧ ಸಾಧಕರನ್ನ ಇದೇ ವೇಳೆ ಸನ್ಮಾನಿಸಲಾಗುವುದು ಎಂದು ಅವರು ತಿಳಿಸಿದರು. ವಾರ್ಡ್ನ ಜೊತೆಗೆ ಇಲ್ಲಿ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಚಟುವಟಿಕೆ ಮಾಡಬೇಕು, ಹಾಗೆಯೇ ಆರೋಗ್ಯ ತಪಾಸಣೆ ಇರ್ಬೋದು, ಸರ್ಕಾರದ ಯೋಜನೆಗಳು, ಜನರಿಗೆ ಮುಟ್ಟಿಸುವಂಥ ಕೆಲಸಗಳು, ಇವೆಲ್ಲ ಹಲವಾರು ಉದ್ದೇಶಕ್ಕೊಂಡು ನಾವು ವೇದಿಕೆ ಪ್ರಾರಂಭಿಸಿದ್ದೇವೆ. ಹಾಗಾಗಿ ಇದೇ ಪ್ರಾರಂಭವಾಗಿ ಈಗ ನಮ್ಮ ತಾರಮಂತ ಹೇಳಿದಂತೆ ಸಾಂಕೇತಿಕವಾಗಿ ನಾಡ್ದು ಉದ್ಘಾಟನೆ ಆಗುತ್ತೆ ದೊಡ್ಡ ಕಾರ್ಯಕ್ರಮದ ಮೂಲಕ. ಮುಂದಿನ ದಿವಸದಲ್ಲಿ ತುಂಬ ಆಲೋಚನೆಗಳನ್ನು ಮತ್ತು ಯೋಜನೆಗಳನ್ನ ಹಮ್ಮಿಕೊಂಡಿದ್ದೇವೆ. ಇನ್ನು ವೇದಿಕೆ ಪ್ರಧಾನ ಕಾರ್ಯದರ್ಶಿ ತಾರಾಮೂರ್ತಿ ಮಾತನಾಡಿ, ಈ ಭಾಗದ ವಾರ್ಡುಗಳಲ್ಲಿ ಹಲವಾರು ಸಮಸ್ಯೆಗಳಿದ್ದು ಅವುಗಳ ಪರಿಹಾರಕ್ಕೆ ಯತ್ನಿಸುವುದು ಈ ವೇದಿಕೆಯ ಉದ್ದೇಶವಾಗಿದೆ. ಸಮಾನ ಮನಸ್ಕರೆಲ್ಲರೂ ಸೇರಿ ವೇದಿಕೆ ರಚಿಸಿಕೊಂಡಿದ್ದು, ಸಂಘಟನಾತ್ಮಕವಾಗಿ ಸಮಸ್ಯೆಯನ್ನು ಆಡಳಿತದ ಗಮನಕ್ಕೆ ತಂದು ಪರಿಹರಿಸಿಕೊಳ್ಳುವುದು ನಮ್ಮ ಗುರಿ ಎಂದರು. ಇದರ ಸಹಯೋಗದಲ್ಲಿ ನಾವು ಇದೇ ತಿಂಗಳು 28ನೇ ತಾರೀಕು ಒಂದು ಸನ್ಮಾನ ಮತ್ತು ರಸಮಂಜರಿ ಕಾರ್ಯಕ್ರಮ. ಈ ಕಾರ್ಯಕ್ರಮ ಉದ್ದೇಶ ಇಷ್ಟೇ, ಆದರೆ ರಾಣಿ ಚೆನ್ನಮ್ಮ ಇತಿಹಾಸ ಚರಿತ್ರೆಯನ್ನ ಸಮಾಜಕ್ಕೆ ಈಗಿನ ಹೊಸ ಪೀಳಿಗೆಗೆ ಹಸ್ತಾಂತರ ಮಾಡತಕ್ಕಂಥ ಕೆಲಸನು ಈ ನಮ್ಮ ವೇದಿಕೆ ವತಿಯಿಂದ ನಡೆಯುತ್ತೆ. ಧೀರ ಮಹಿಳೆ, ಆ ಧೀರ ಮಹಿಳೆಯ ಒಂದು ಪ್ರಚಾರವನ್ನ ಈಗಿನ ಹೊಸ ಪೀಳಿಗೆಗೆ ನಾವು. ಸುದ್ದಿಗೋಷ್ಠಿಯಲ್ಲಿ ವೇದಿಕೆ ಸಂಚಾಲಕ ಎಲ್ ಚಂದ್ರಪ್ಪ, ವೇದಿಕೆಯ ಪ್ರಮುಖರಾದ ರವೀಂದ್ರ ಸಾಗರ್, ಕೇಶವ್ ಅಣಲೇಕೊಪ್ಪ, ಅನ್ವರ್ ಬಾಷಾ, ರಾಜೇಂದ್ರ ಸಿಂಗ್, ಶಿವಕುಮಾರ್, ಪ್ರೇಮ್ ಸಿಂಗ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.